ಅದೇ ಅದೇ ಬರ್ರಿಲಿ ಒಂಚೂರು ರೊಕ್ಕ ನಿನ್ನ ಮಗಳು ಎಂತ ಕೆಲಸ ಮಾಡಲ್ಲ ಬರ್ರಿಲಿ ಒಂಚೂರು. ಅಯ್ಯೋ ಅಲ್ರಿ ಅಳಿಯಂದ್ರ ಏನಾಗೈತಿ ನನ್ನ ಮಗಳು ಕಾಲ್ಗ ಈ ಥರ ಯಾಕೆ ಎತ್ಕೊಂಡು ಬಂದಿರಿ? ಯಾಕೆ ಕಾಲು ಒಂಥರ ಎಣ್ಣೆ ಏನೋ ಸವರ್ದಂಗೈತಿ, ಯಾಕೆ ಏನಾಯ್ತು? ಅಲ್ರಿ ಅತ್ತೆ ನಿನ್ನ ಮಗಳು ಎಂತ ನಾಟಕ ಮಾಡ್ತಾಳೆ ಗೊತ್ತೇನ? ನಮ್ಮ ಮನೆಯಾಕ ಒಂಚೂರು ಅನಿಸ್ತಿಲ್ಲ, ನಮ್ಮಂತೂ ಬ್ಯಾಸತ್ ಹೋಗ್ಬಿಟ್ಟೈತೆ. ಹಂಗೆ ಡಾಕ್ಟ್ರು ಮುನ್ಸಮಿ ಹತ್ರ ಕರ್ಕೊಂಡೋಗಿ ಅವರು ಅದೇ ಬ್ಯಾಂಡೇಜ್ಗಿಂತ ಜೇನು ಬೇಡ ಸುಟ್ರಕಾಯಿ ಇದು ಒಂಚೂರು ಅವು ಎಣ್ಣೆ ಎತ್ತೀನಿ ಅಂದ್ಬಿಟ್ಟು ಅದು ಯಾವುದೋ ಕ್ರೀಮ್ ಬರ್ಕೊಟ್ಟು ಹಚ್ಚಿ ಕಳ್ಸವನೆ. ಕ್ರೀಮ್ ಕೊಟ್ಟವನೆ. ಏನಾಯ್ತವ ಯಾರೇನು ಮಾಡಿದ್ರು ನಿನ್ನ ಕಾಲ ಕೈ ಏನಾಯ್ತ ಮಗಳೇ? ಅಯ್ಯೋ 2 ವರ್ಷದಾಗ ನನ್ನ ಮಗಳಿಗಿಂತ ಹೆಚ್ಚಿನ ಪ್ರೀತಿ ಕೊಟ್ಟನಲ್ಲವ ನಿನ್ಗೆ. ಏನಾಯ್ತ ಮಗಳೇ ಏನಾಯ್ತೆ? ಇನ್ನೇನು ಹೇಳ್ತಾಳೆ ನಮ್ಮ ಅವ್ವನು ನನ್ನ ತಂಗಿನ ಸೇರ್ ಮಾಡೋರೆ ಅಂತಾಳೆ. ನನ್ನ ತಂಗಿ ಇವತ್ತಾನ ಅಟ್ಟಿಯಾಕೆ ಬಂದೋಳು, ಇವಳ ಕಾಲು ಸುಟ್ಕೊಂಡು ನಾಟಕ ಮಾಡ್ಕೊಂಡು ನನ್ನ ತಂಗಿ ಮ್ಯಾಗ ಸುಳ್ಳು ಹೇಳಕ್ಕೆ ಮಾಡಕ್ಕೆ ಇಂಥವೆಲ್ಲ ಮಾಡ್ತಾರೆ. ಏನು ಉದಾರ ಆಗಕ್ಕಿಲ್ಲ ಬಿಡತ್ತೆ ನಿನ್ನ ಮಗಳು. ಏನ ನಿನ್ನ ತಂಗಿ ಮಾಡೋಳೆ ನಿಮ್ಮ ಮಾಡೋಳೆ? ಅವಳು ಅಷ್ಟು ಹೇಳಕತ್ತಾಳ ಅಂದಮೇಲೆ ಎಂಟಿಗಿಂತ ಅಪ್ಪನ ಇದು ತಂಗಿ ಮತ್ತು ಅವನ ಮತ್ತೆ ಹೆಚ್ಚಾಗ್ಬಿಡ್ತಿಲ್ಲ ನಿನ್ಗೆ. ಅವಾಗೆಲ್ಲ ನನ್ನ ನೆಂಟರು ಬೇಕೇ ಬೇಕು ಅಂದ್ಬಿಟ್ಟು ಆಟ ಮಾಡಿ ಕರ್ಕೋದೆ ನಮ್ಮ ಮಟ್ಟಿಯಾಗಿದ್ದವಳ ಎದಕ್ಕೆ ಮಾಡಿ? ನನಗೂ ಅವ್ವ ತಂಗಿ ಅನ್ನೋದು ಐತಿ, ನನಗೂ ಎಂಡ್ರು ಅನ್ನೋದು ಐತಿ. ಎಂಡ್ರು ಅನ್ನೋದು ಇಲ್ಲ ಅಂದ್ರೆ ನಾನೇ ಹಾಸ್ಪಿಟಲ್ ಕರ್ಕೊಂಡು ತೋರಿಸ್ಬತ್ತಿದ್ದೆ. ಮುನ್ಸಮಿ ಹತ್ರ ಇಂಜೆಕ್ಷನ್ ಮಾಡಿಸಿ ಅವಳಿಗೆ ಕಾಲಕ್ಕೆ ಔಷಧಿ ಹೆಚ್ಚಿಸಿ ಕರ್ಕೊಂಬಂದಿವ್ನಿ. ಬ್ಯಾಂಡೇಜ್ಗಿಂತ ಜೇನು ಬೇಡ ಸುಟ್ಗಾಯ ಹಂಗೆ ಬ್ಯಾಂಡೇಜ್ ಹಾಕ್ಬಾರ್ದು ಅಂತೇಳಿ ಕಳ್ಸೋಣ. ಕಾಲು ಸುಟ್ಕೊಂಡಾಳೆ ನೋಡ್ರಿ, ಈಕಿ ಸುಟ್ಕೊಂಡು ಆಕಿ ಮೇಲೆ ತಗ್ತಾಳಂತ. ನಂಗೆ ತಿನ್ನಕ್ಕೆ ಇಟ್ಟು ಮಾಡಿಕ್ಕಿಲ್ಲ ನೀನು ಎಲ್ಲ ಏನಂತ ಮಾಡಮ್ಮ ಇಲ್ಲಿ. ಮಲ್ಲಿಕಮ್ಮ ಓದಿಟ್ಟಲ್ಲ ನಂಗೆ ಏನು ಗೊತ್ತಿಲ್ಲ ಕಣಮ್ಮ. ಯಪ್ಪ ಅವ್ನು ಹೆಂಗೆ ಅವಳು ಅಡುಗೆ ಮಾಡ್ಬೇಕಾರೆ ಬಂದು ಬೆಂಕಿ ಹಾಕಿ ನೀರು ಸುರಿದ್ಲು. ನಾನು ದಿಟ ಹೇಳಕತ್ತಾನೆ ಸುರಿದು ಯಾಕೆ ಸುರಿದೆ ಅಂತಂದ್ರೆ ನಂದು ಇನ್ನೊಂದು ಮುಖ ನೋಡಿಲ್ಲ ನೀನು. ನಾನು ಆಸ್ತಿಗೋಸ್ಕರ ಅವ್ರ ಮನೆ ಆಗಿರೋದು ಹಂಗೆ ಹಿಂಗೆ ಅಂತೇಳಿ ಆ ಕಲ್ಪನನ್ನ ಇನ್ನೊಂದು ಅವತರ ನಾನು ಇವತ್ತೇ ನೋಡಿದ್ದು. ಯಪ್ಪ ಹೆಂಗೆ ಮಾಡಿಬಿಟ್ಲು ಗೊತ್ತಾ, ನನ್ನ ಕಾಲೇ ಸುಟ್ಬಿಟ್ಲು ಕಣಮ್ಮ. ಎಲ್ಲ ನೀನು ಸೊಸೆ ಮಾಡಿ ಕಳ್ಸಿರೋದು. ನೀನು ಸೊಸೆ ಮಿಂಟ್ರು ಬಿಡ್ತಾಳು ಬಂದವಳಲ್ಲ ಅಟ್ಟಿಯಾಕ ಸುಮ್ಮನೆ ಇರತ್ ಬಿಟ್ಟು ಅವನು ಮಗಳು ಮಾಡಿ ಕಳ್ಸಿರೋದು. ನನ್ನ ಮಗಳಿಗೆ ಮಾಡ್ತೀನಿ ಒಂಚೂರು ಮುಯಿ ತೀರ್ಸ್ಕೊಂತೀನಿ. ನಾನು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಅವ್ರು ನನ್ನ ಮಗಳಿಗೆ ಏನು ಮಾಡೋರು ಅವರು ಅನ್ಭವಿಸ್ಬೇಕು. ಆ ಥರ ಮಾಡೇ ಮಾಡ್ತೀನಿ, ಸುಮ್ಮನೆ ಇರೋಳಲ್ಲ ಈ ಮಲ್ಲಿಕಮ್ಮ. ಅಲ್ರಿ ಅತ್ತೆ ಈ ಥರ ಹೇಳ್ಬೇಡ್ರಿ. 2 ವರ್ಷದಿಂದ ನೀನು ಇವಳ ಮಗಳು ಅನ್ಕೊಂಡು ಅಷ್ಟು ಹೆಚ್ಕೊಂಡು ನನ್ನ ಮಗಳು ನನ್ನ ಮನೆಗೆ ಬರ್ಬೇಕು ನನ್ನ ಮಗಳಿದ್ದಂಗೆ ಅಂದ್ಬಿಟ್ಟು ನೀನು ಇವಳಿಗೆ ಒಂದು ಮನೆ ಬರ್ಕೊಟ್ಟು ಸೈಡ್ ಬರ್ಕೊಟ್ಟು ಅಂದ್ಬಿಡ್ತಾನೆ. ನಾನಾದ್ರೂ ನಿನ್ನಾಗ ನಿಮ್ಮಟ್ಟಿಗೆ ಕರ್ಕೊಂಬಂದು ಬಿಡ್ತಿರೋದು. ನನಗೂ ಮಗವನೇ ಮಗಳು ಇಲ್ಲ ಅಂದ್ಬಿಟ್ಟು ಇವಳಿಗೆ ಮಗಳು ಅನ್ಕೊಂಡು ಅಷ್ಟು ಹಚ್ಕೊಂಡು ಕೂತಿಯವ. ಅದಕ್ಕೆ ನಾನು ಎಲ್ಲ ಮಾಡಕತ್ತೀನಿ. ನನಗೂ ನನ್ನ ತಂಗಿ ಅಂತ ಆಸೆ ಇರಕ್ಕಿಲ್ಲ. ನನ್ನ ತಂಗಿ ಅಂತ ತಪ್ಪು ಮಾಡಿಲ್ಲ ಕಣ್ಣ ಲಕ್ಷ್ಮಿ ಅತ್ತೆ, ಸುಳ್ಳು ಹೇಳಕತ್ತಾರ ನಂಬೇಡ. ಮುಚ್ಚಬೇಕು ಬಾಯಿನ ಮುಚ್ಚಬೇಕಂತ ಹೇಳಿದ್ದು ಬಾಯಿ ಮೇಲೆ ಬರ್ಗಡೆ ಹಾಕ್ಬಿಡ್ತೀನಿ ನಾನು. ಇನ್ನ ಮಲ್ಲಿಕಮ್ಮ ಇನ್ನೂ ಗೊತ್ತಿಲ್ಲ ನಿನ್ನ ಮಗನ ಗೊತ್ತು ತಾನೇ? ಅವಾಗೆಲ್ಲ ಹೆಂಗೆ ಪೊಲೀಸ್ ಸ್ಟೇಷನ್ಗೆ ಹಾಕಿ ಹೆಂಗೆ ಬಡ್ಸೇನೆ ಮಾಡೀನಿ ಅಂತೇಳಿ ನನ್ನ ಮಗಳು ಕಾಲು ಸುಟ್ಟವ್ರೆ ಅಂದ್ಬಿಟ್ಟು ನಿಮ್ಮ ಅವ್ವನ್ನ ಎಲ್ಲರನ್ನೂ ಒಳಗೆ ಹಾಕಿಸ್ಬಿಡ್ತೀನಿ. ಮುಚ್ಕೊಂಡು ಹೋಗ್ತೀನಿ ಇಲ್ಲಿಂದ. ನನ್ನ ಮಗಳನ್ನ ಹುಷಾರನ್ನ ಕರ್ಕೊಂಡ್ ಬಿಡ್ತೀನಿ. ಮಾಡ್ತೀನಿ ಒಂಚೂರು ನಿಮ್ಗೆ ನಡ ಬಿಚ್ಚಾಕ್ತೀನಿ. ನಿನ್ನ ತಂಗಿಗೆ ಹೇಳ್ಬಿಡು ಮಲ್ಲಿಕಮ್ಮ ಹೇಳೋಳೆ ನಿನ್ನ ಗ್ರಾಚಾರ ಬಿಡಿಸ್ತಾಳಂತೆ ಅಂತಾನು. ಇನ್ನೊಂದು ವಾರ ನನ್ನ ಮಗಳು ಹುಷಾರಲ್ಲಿ ಕರ್ಕೊಂಬರ್ತೀನಿ. ಆದಾಗಿತ್ತು ಮಕ್ಳ ಅದೇನೋ ಅಂತಾರಲ್ಲ ಹೋಗಿ ಅದೇನೋ ಇದ್ರಾಕ ಅವಂತ ಪಾಯಕ್ಕ ಕೈ ಕೊಟ್ಟಂಗೆ ಆಗೈತಿ ಕಚ್ಚಿಸ್ಕೊಳಕ್ಕೆ. ಬೇಡ ಮಲ್ಲಿಕಮ್ಮ ಮೊದಲಿಗೆ ರಗಾಡಿದಾಳ ಸುಮ್ಕ ಹೋಗ್ಬಿಡೋದು ಒಳ್ಳೇದೈತಿ. ಫಸ್ಟ್ ಹೋಗಿ ನಮ್ಮ ಅವ್ವನ ತಂಗಿಗೂ ತಿಳಿಸಮ್ಮ. ಅವ್ರೇನು ತಪ್ಪು ಮಾಡೋರ ಇಲ್ಲ, ಈಗೇನೇ ತಪ್ಪು ಮಾಡೋಳೆ, ಯಾರು ತಪ್ಪು ಮಾಡಿರಲಿ. ಯಪ್ಪ ಈ ಅಮ್ಮ ಬಿಡ್ತಾಳೆ ಫಸ್ಟಿಲಿಂದ ಎಸ್ಕೇಪ್. ನಿಂತ್ಕೋಬೇಕಿತ್ತು ಬೊಡ್ಡ ಇದನ್ನ ಎದ್ರಕಂದು ಯಾಕೆ ಕೊಡೈತಿ? ನಿಂತ್ಕೋಬೇಕಿತ್ತು ಮಾಡ್ತಿದ್ದೆ ಒಂಚೂರು ಗ್ರಾಚಾರ ಬಿಡಿಸ್ತಿದ್ದೆ. ಇರೋ ನಿಮ್ಮ ಮನಜ ಬರಲಿ ಮನಜ ಬಂದಾಗ ಕರ್ಕೊಂಡು ಹೋಗಿ ತೋರಿಸ್ತೀನಿ ಏನಾಯ್ತು ಏನು ಬಿಡ್ತು ಎತ್ತ ಅಂತೇಳಿ. ಏನಂದ ಅವನು ಡಾಕ್ಟ್ರ್ ಮುನ್ಸ್ವಾಮಿ? ಜಾಸ್ತಿ ಕಾಲು ಸುಟ್ಬಿಟ್ಟೈತಂತ ಕಣಬೆ. ಕಾಲು ಜಾಸ್ತಿ ನೋಯ್ತೈತಿ, ಎತ್ತಕ್ಕೆ ಹೋಗಲ್ತು ಇರಕ್ಕೆ ಹೋಗಲ್ತು ಹಂಗೆ ನೋಯ್ತೈತಿ ಕಣಬೆ. ಅಲ್ಲ ಕಣ ಮಲ್ಲಿಕಮ್ಮ, ನನ್ನ ಸೊಸೆ ಹಿಂಗೆ ಮಾಡ್ತಾಳೇನೆ ಮನೆಯಾಗ ಏನು ಕಂಡ್ರೆ ಮಂಗಿ ಇದ್ದಂಗೆ ಅವಳಲ್ಲ ಅವಳು ಈ ಥರ ಮಾಡ್ತಾಳೇನೆ. ಲಕ್ಷ್ಮಿ ಆಂಟಿ ಅವಳೇ ಹೇಳಿದ್ದು ನೀರು ತಂದು ಎರ್ಚ್ಬಿಟ್ಟು ಆಮ್ಯಾಗ ಇದಕ್ಕೆ ಕಟ್ಗೆಗೆಲ್ಲ ನೀರು ತಂದು ಹಾಕಿದ್ಲು. ಹಾಕ್ಬಿಟ್ಟು ನನ್ನ ಹತ್ರ ಏನಂದ್ಲು, ನಾನು ನಮ್ಮ ಅತ್ತೆ ಮನೆ ಅಕ್ಕ ಸವರ್ಸ್ಕೊಂಡಿದ್ದೀನಿ ಅಂದರೆ ನನ್ನ ಗಂಡನಿಗೆ ಅಕ್ಕ ಆಸ್ತಿ ಬರಲಿ ಅಂತೇಳಿ. ಆಮ್ಯಾಗ ನನ್ನ ಗಂಡನ ನನ್ನ ಕೈ ಹಿಡ್ದಲ್ಲಿ ಇಟ್ಕೊಂಡು ನಮ್ಮ ಅಪ್ಪನ ಮನೆಗೆ ತಂದು ಇರಿಸ್ಕೊಂತೀನಿ ಬಿಡೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಏನೇನೋ ಕೆಟ್ಟಗೆಲ್ಲ ಮಾತಾಡೋದು. ಅವಳು ಇರೋದೇ ನಿಮ್ಮ ಮನೆ ಆಸ್ತಿಗೋಸ್ಕರ ಕಣಂಟಿ. ಅಯ್ಯೋ ಅದ್ರಿಗೆ ಮುಂದೆ ಇವಳನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ. ಮಾಡ್ತೀನಿ ನಮ್ಮ ಯಾಕ ಬರ್ಲಿ ಬುನಾದಿ ಬಿಡಿಸ್ತೀನಿ. ಇವಳು ನಾ ಒಂದು ಕೈ ನೋಡ್ಕೊಂತೀನಿ ಮಾಡ್ತೀನಿ ಒಂಚೂರು. ಅವ್ವ ಮಗಳು ಅಲ್ಲಿ ಮುರಿತೀನಿ ಒಂಚೂರು. ಬಿಡಕ್ಕಿಲ್ಲ ಅಂದ್ರೆ ಬಿಡಕ್ಕಿಲ್ಲ. ನಾನು ಏನೋ ಮಲ್ಲಿಕಮ್ಮ ಅಂತ ಏನೋ ಕೇಳಕ್ ಬಂದಲ್ಲ, ಏನೋ ಕೇಳಕ್ ಬಂದಕ್ಕ ಮಲ್ಲಿಕಮ್ಮ. ಇಬ್ರು ಹುಡುಗರು ಆಗವಲ್ಲ ಅದಕ್ಕೆ ಹೆಣ್ಣುಡ್ಗಿಗ ಇದ್ರ ಬಂಡು ಮಾಡ್ಸಕ ಎಲ್ಲಿ ತಾಯ್ಕಾಡ್ ಮಾಡ್ಸಕ ಇದ್ರದ್ದು ಏನಪ್ಪ ಭಾಗ್ಯಲಕ್ಷ್ಮಿ ಬಂಡ್ ಮಾಡ್ಸಕ ಎಲ್ಲಿ ಮಾಡ್ಸೋದು ಬಿಡುದು ಹಂಗೆ ವೈಕ್ಳಿಗೆ 1 ವಾರ ತಿಂಗಳದು ಇಂಜೆಕ್ಷನ್ ಹಾಕಿಸ್ಬೇಕಿತ್ತು. ಇನ್ನೊಂದು ವಾರ ಕಳೆದ್ರೆ ಅದಕ್ಕೆ ಎಲ್ಲಿ ಅಂತ ಕೇಳಮ್ಮ ಅಂತ ಬಂದೆ. ಈಕಿ ಹಿಂಗೆ ಮಾಡೋಳೇನ? ನೀನು ಯಾಕೆ ಕಲ್ತೀನಿ ಮಟ್ಟಿ ಯಾಕೆ ನಾನು ಬತ್ತೀನಿ. ಒಂದು ವಾರ ಬಿಟ್ಟು ನಾನು ಬತ್ತೀನಿ. ಬುನಾದಿ ಬಿಡಿಸ್ತೀನಿ ಹೆಂಗಂತ ಇನ್ನೂ ಕಂಡಿಲ್ಲ ಅವರು. ಬುನಾದಿ ಬಿಡಿಸ್ತೀನಿ ಸುಮ್ಕಿರು. ನಾನು 2 ವರ್ಷದಿಂದ ನಿನ್ನ ರಾಣಿ ನೋಡ್ಕೊಂಡು ನಮ್ಮ ಕಣ್ಣಕ್ಕೆ ಕಣ್ಣಿಟ್ಟು ಎಲ್ಲನೂ ಕಲಿಸಿ ನೋಡ್ಕೊಂಡೀನಿ. ನೀನು ಹಿಂಗೆ ಮಾಡೋಕ್ಕಿಲ್ಲ ನನಗೆ ಗೊತ್ತೈತಿ. ಬದಲಾಗಿದ್ದೇನೆ ನನಗೆ ಗೊತ್ತೈತಿ. ಆ ಲೋಪರ್ ಮಂಡಾಗ ಐತಿ ಸುಮ್ಕಿರು. ಇನ್ಮ್ಯಾಗ ಈ ರೂಮಾಗ ಯಾಂಗ ಮಗಳೇ ನನ್ನ ಮುದ್ದು ಮಗಳು ನೀನು. ಈ ರೂಮಾಗ ನಿಂದೆ ಈ ರೂಮಿನ ಮ್ಯಾಗ ನಾನೇ ಕಡವ ಮಲ್ಕೊಳ್ಳೋದು ನೋಡಿ. ಇವಾಗ ಕಾಲು ಸುರಿಸಿ ಕಳ್ಸಿರೋದಕ್ಕೆ ಅಕ್ಕಂಗೆ ಹೆಂಗ ಅಂತೇಳಿ ಉರುವುರಿ ಗೊತ್ತಾಗ್ತೈತಿ. ಗೊತ್ತಾಗಬೇಕು ನನ್ನ ಬುದ್ಧಿ ಗೊತ್ತಾಗಬೇಕು ಅವಳಗ ನಾನು ಹೆಂಗ ಅಂತೇಳಿ ಕಲ್ಪನಾ 2 ಮಕ್ಕಳು ತಿಳ್ಕೊಂಬಿಡು. ಕಡವ ನೋಡಿದ್ನಲ್ಲ ಇವತ್ತು ಭರ್ಜರಿಯಾಗಿ ಎದುರಿಸ್ಬಿಟ್ಟೆ ಬಿಡವ. ಹತ್ರೋಗ್ಬಿಟ್ಲವಳು. ಯವ್ವ ಎಲ್ಲಿದೆ ಯವ್ವ ಏ ಕಲ್ಪನಾ ಎಲ್ಲಿದೆ? ಯಾಕೋಣ ಏನಾಯ್ತು? ಅದಕ್ಕೆ ಹುಷಾರಾದ್ರ ನೋಡಕ್ ಚೆನ್ನಾಗಿ ಅವ್ರೆ ತಾನೆ. ಈಗ ಕಾಲ್ ಕೈ ಎದ್ದರ ಐತಿ ತಾನೆ. ಏನಾಯ್ತಣ? ಏನಂದ್ರು? ಇನ್ನೂ 1 ತಿಂಗಳು ಕೆಲಸ ಮಾಡಬಾರ್ದು ಏನಿಲ್ಲ ಅಂದಿರ್ತಾರಲ್ಲ ಕರ್ಕೊಂಡ್ ಬರ್ಲೇ ಇಲ್ಲ ಜೊತೆ ಅಕ್ಕ. ಅಯ್ಯೋ ನಿಮ್ಮ ಮದ್ವೆಗೆ ಅಷ್ಟೇನು ಸುಟ್ಟಿಲ್ಲಂತೆ. 1 ವಾರದೊಳಗೆ ಹುಷಾರು ಆಗ್ತಾಳಂತೆ. ಅವಳದೇನು ಆಗಿಲ್ಲಂತೆ. ಆದರೆ ಮಲ್ಲಿಕಮ್ಮನ ಮನೆ ಯಾಕೆ ಬಿಡ್ಬೇಕಾರ ಒಂದು ಮಾತಂದ್ಲು ಮಲ್ಲಿಕಮ್ಮ. ಅದನ್ನ ಹೇಳೋಮ ಅನ್ಕಂದೆ ಬಂದೆ.
ನೋಡ್ದೇನಪ್ಪ ನನ್ನ ಮಗಳು ಮಾಡಿದ್ರೆ ತಪ್ಪಿಗೆ ಏನೇನೋ ಅನ್ಸ್ಕೊಂಬೇಕು ಯಾರ್ಯಾರು ಭಯ ಏನಂದ್ಲಪ್ಪ ಅಂತದು ಯಾಕೆ ಏನಂದ್ಲು ನಾನು ನಿನ್ನೆ ಜೈಲಕ್ಕೆ ಕಳ್ಸಿರೋಳು ತಿಳ್ಕೊಂಬಿಡೋದನ್ನ ನಿಮ್ಮ ಅವ್ವನಿಗೂ ನಿನಗೂ ಜೈಲಕ್ಕೆ ಕಳ್ಸೋದು ನನಗೇನು ದೊಡ್ಡ ವಿಚಾರ ಅಲ್ಲ. ನನ್ನ ಮಗಳು ಮೈಯಕ್ಕೆಲ್ಲ ಪರಬಿದ್ದಾವ. ನಿನ್ನ ತಂಗಿನ ಹಿಡ್ಕೊಂಡು ಮಾಡೋದು ಅನ್ನೋದು ಗೊತ್ತೈತಿ, ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ನಿನ್ನ ತಂಗಿನ ಒಳಗೆ ಹಾಕಿಸ್ತೀನಿ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿಲ್ಲ ಯಮ್ಮ. ಅದಕ್ಕೆ ನಂಗೆ ಭಯ ಆಗಿ ಓಡ್ಬಂದ್ಬಿಟ್ಟೆ ಅಲ್ಲಿಂದ. ಅಯ್ಯೋ ಅಲ್ಲಿ ಮಲ್ಲಿಕ ನಾನು ಈ ಅಂಕಲಲ್ಲಿ ಯೋಚನೆ ಮಾಡಿಲ್ವಲ್ಲ. ಅಯ್ಯೋ ಭಗವಂತ ಆಕೆ ನನ್ನ ಸುಮ್ಮನೆ ಬಿಡೋದು. ಅಯ್ಯೋ ಮ್ಯಾಟ್ರ್ ಮ್ಯಾಗ ಕಾಲಿಡ್ತಾಳ ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಹೋದ್ರೆ ನಾನು ಏನು ಮಾಡ್ಲಿ ಭಯ ಆಯ್ತೈತಲ್ಲಪ್ಪ. ಅಯ್ಯೋ ಭಗವಂತ ಕಾಪಾಡು ನಿನ್ನೆ ಕಾಪಾಡು. ಅಣ್ಣ ಇನ್ನೇನಂದ್ಲು ಯಮ್ಮ ಇನ್ನೇನಂತಿದ್ಲು. ಅಲ್ಲ ನೀವಿಬ್ರು ಯಾಕೆ ಇಷ್ಟು ಕಾಪಿ ಆಗಿದ್ದೀರಿ? ನೀವೇನು ಮಾಡಿಲ್ಲ ತಾನೆ ಸುಮ್ಕಿರಿ. ನೀವು ಯಾಕೆ ಕಾಪಿ ಆಗಿದ್ದೀರಿ? ಈಟೊಂದು ಹೋಗೋನು ನೀನು ಯಾಕೆ ಕಾಪಿ ಆಗಿದ್ದೀಯ? ಕಲ್ಪನಾ ಯಾಕೆ ಏನಾಯ್ತು? ನೀನೇನಾದ್ರು ಮಾಡ್ಬಿಡ್ಬಿಡಿ ಹೆಂಗೆ? ಅಲ್ಲ ಕಣಪ್ಪ ಪ್ರಜು, ನಾವ್ಯಾಕೆ ಗಾಬರಿ ಆಗೋಣ. ಅದು ಹೇಳ್ಬಿಟ್ಟಲ್ಲ, ಏನಾರು ಮಿಸ್ ಆಗಿ ಎತ್ತ ಟೈಮಾಗ ಏನಾರು ಕೈಗೆ ಬಿಟ್ಬಿಡ್ತೇನೋ ಅದೇನಾರು ನಮ್ಮ ಮ್ಯಾಗ ಬರ್ತವೇನೋ, ನನ್ನ ಮ್ಯಾಗ ನನ್ನ ಮಗಳ ಮ್ಯಾಗವೆ ಅಂತೇಳಿ ಯೋಚನೆ ಮಾಡ್ತಿದ್ದೆ ಆಟೆ ಕಣಪ್ಪ. ಅಷ್ಟೇ. ಹ್ಞೂ ಕಣವ, ಅದಷ್ಟೇ ಹೇಳ್ತಿದ್ಲು. ನನಗೆ ಭಯ ಹತ್ತಿ ಓಡ್ಬಂದ್ಬಿಟ್ಟೆ. ನಾನು ಹಾಕ್ಬೇಕು ಅಂತೇಳಿ ಅಲ್ಲಿಂದ ಓಡ್ಬಂದೆ. ನನಗಂತೂ ಭಯ ಆದಂಗೆ ಐತೈತೆ ಕಣವ. ಯಪ್ಪ ನಾನಂತೂ ಈ ಮನೆಯಾಕೆ ಇನ್ನೂ ಒಂದು ವಾರ ಬರೋಕ್ಕಿಲ್ಲ. ನಾನು ಎಂಟ್ರು ಕರ್ಕೊಂಡು ಬರ್ತೀನಿ. ನನ್ನ ಎಂಟ್ರು ಮನೆಯಾಕೆ ಹೋಯ್ತೀನಿ. ಅಲ್ಲ ಕಣ್ಮಕ್ಳು ಏನು ಮಗಳು ಮಾಡೋದು? ಆಮೇಲೆ ಏನಾರು ಕಂಪ್ಲೇಂಟ್ ಕೊಟ್ಬಿಟ್ಟವಳೆ ಅಂದ್ರೆ ನಮ್ಮನ್ನು ಬಿಡ್ತಾರ, ಜೈಲಾಗ ಹಾಕೊಂಡು ಹೋಯ್ತಾರ ಮಗಳೇ. ಇಡೀ ಊರೇನು ನಾಡ್ಕೊಂಡು ಹೋಗುತ್ತೆ. ಏನು ಮಾಡೋದು ಭಯ ಆಗ್ತೈತಿ ಕಣ್ಮಗಳೇ. ನಂಗೂ ಹೊಳಿತಾನೆ ಇಲ್ಲ ಕಣವ, ಈ ಅಂಗಲಿಂದ ಯೋಚನೆ ಮಾಡಲಿಲ್ಲ. ಪಾಪ ಭಯ ಜಾಸ್ತಿನೇ ಐತೈತೆ ಕವ. ನಂಗೆ ಮಲ್ಲಿಕ ಏನಾರು ಬಂದ್ಬಿಟ್ರೆ ಪಾಪ ಭಯ ಮೈಯೆಲ್ಲ ನಡುತ್ತೈತೆ ಕಣವ. ಯವ್ವ ಅದಕ್ಕೆ ಹೇಳೋದು, ತಪ್ಪು ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕು. ತಪ್ಪು ಮಾಡಿದ್ಮೇಲೆ ಇದೇ ಥರ ಪಶ್ಚಾತ್ತಾಪ ಪಟ್ಟರೆ ಏನೂ ಆಗಲ್ಲ. ತಪ್ಪು ಮಾಡೋಕ್ಕೂ ಮುಂಚೆನೇ ಏನೈತೆ ಏನಿಲ್ಲ ಯೋಚನೆ ಮಾಡಬೇಕು. ಯಾವಳಿಗೆ ಬರೋ ಪರಿಸ್ಥಿತಿ ಇವ್ರಿಗೂ ಬಂದೇ ಬರುತ್ತೆ ನೋಡಿ. ನೃತ್ಯ ಒಂದು ಮನೆ ಒಳಗಿದ್ದೀರವ? ಯಾರು ಒಳಗೆ ಇದೀವಿ ಬರ್ರಿ. ಓ ಲಕ್ಷ್ಮಿ ಆಂಟಿ, ಯಾಕೆ ಸಪ್ಪಗೆ ಬಂದಿರಿ? ಮಗಳು ನೋಡಕ್ಕೆ ಬಂದಿರಿ, ಸಪ್ಪಗೆ ಬಂದಿರಲ್ಲ ಹಿಂಗೆ ಯಾಕೆ ಮುಖ ಗಂಟಕೊಂಡಿರಿ? ಏನಾಯ್ತು? ಅಲ್ಲ ಕಣವ, ನಿಮ್ಮ ಅತ್ತೆ ನಿಮ್ಮ ಮಾವ ಯಾರು ಮನೆಯಾಗಿಲ್ವೇ? ಎಲ್ಲೋದ್ರು? ಶಂಕರು ವೆಂಕಟೇಶು ಎಲ್ಲ ಎಲ್ಲೋದ್ರು? ಯಾರು ಇಲ್ವೇ? ಎಲ್ಲರೂ ಹೊಲ್ದತ್ರಕ್ಕೆ ಹೋದ್ರು. ಅದೇನೋ ಇದು ಏನೋ ಅಂದ್ರಪ್ಪ, ನೀರು ಐಸಕೋ ಇಲ್ಲಾಂದ್ರೆ ಏನೋ ಪಂಪ್ ಸೆಟ್ ಇದಾಗ್ಬಿಟ್ಟಿತ್ತು ಅಂತ ಹೋದ್ರಪ್ಪ. ಯಾಕಂಟಿ ಏನಾಯ್ತು? ಯಾಕೆ ಈ ಥರ ಇದ್ರ? ಅಲ್ಲ ಕಣಪ್ಪ ಯವ್ವ, ಯಾಕೆ ಈ ಥರ ಸಪ್ಪಗಿದಿ? ಏನಾಯ್ತು ಅದನ್ನ ಹೇಳ. ಅದೇನಿಲ್ಲವ ನೃತ್ಯ, ನಿಮ್ಮ ಅಕ್ಕ ಮಯೂರಿಗ ಅಲ್ಲಿ ಕಾಲು ಸುಟ್ಟವ್ರೆ. ಅವ್ರ ಗಂಡ ಮನೇಲಿ ನನ್ನ ಸೊಸೆನೂ ಅವರು ಸೇರ್ಕೊಂಡು ಕಾಲು ಸುಟ್ಟು ಮಡ್ಗೋರಂತೆ ನೋಡೋಕ್ಕಾಯ್ತಿಲ್ಲ ಕಣವ. ಅದನ್ನೇ ಹೇಳೋಮ್ಮ, ನಿಮ್ಮ ಅತ್ತೆನೂ ನೀನು ಕರ್ಕ ಬರ್ತಾರೇನೋ ಏನೋ. ಪಾಪ ಅವಳಿಗೂ ತಂಗಿನ ನೋಡ್ಬೇಕು ಅಂತ ಆಸೆ ಇರುತ್ತಲ್ಲ, ಅದಕ್ಕೆ ಹೇಳೋಮ್ಮ ಅಂತ ಬಂದೆ ಕಣವ. ಅಲ್ಲ ಕಣಪ್ಪ ಯವ್ವ, ಏನು ಹೇಳಕತ್ತಿ? ಮಯೂರಿ ಅಕ್ಕಂಗ ಯಾರು ಸುಟ್ಟರೋದು? ನಿನ್ನ ಕಲ್ಪನಾ ಏನು ಹೇಳ್ತಿರೋದು? ಇದು ನಂಬಕ್ಕಾಗವಲ್ತಲ್ಲೇ. ಮಂಗಿ ಹಂಗವಳೆ ಅವಳು, ಒಂಥರ ಅವಳು ಮಾಡೋಳು ಎಂತ ಕೆಲಸಗಳನ್ನ. ಹೌದು ಕಣ ಮಯೂರಿ, ಅದನ್ನೇ ಹೇಳಕತ್ತಾಳ. ಅವಳೇ ಸುಟ್ಟಿದ್ದು. ಅವರಿಬ್ಬರು ಸೇರ್ಕೊಂಡು ಅತ್ತೆ ಸೊಸೆ ಇಬ್ಬರು ಸೇರ್ಕೊಂಡು ಅವ್ವ ಮಗಳಿಬ್ರು ಸೇರ್ಕೊಂಡು ಸುಟ್ರು ನಂಗೆ ಅಂತೇಳಿ. ಅತ್ತಿಗೇನು ಇದು ಅತ್ತೆನೂ ನಾನೇನು ಸೇರ್ಕೊಂಡು ಸುಟ್ಟವ್ರೆ ಅಂತೇಳಿ ಬಡ್ಕೊಂತಿದ್ದು. ಕಾಲೆಲ್ಲ ನೋವು ಆಗ್ಬಿಟ್ಟೈತೆ. ಅದಕ್ಕೆ ಹೇಳೋಮ್ಮ, ನಿಮ್ಮ ಅತ್ತೆ ಬಂದವಳ ಅಂತ ಕೇಳೋಮ್ಮ ಅಂತ ಬಂದೆ. ಕರ್ಕೊಂಡು ಹೋಮ್ಮ ನೀನು ಅಂತೇಳಿ. ಏನಂತ ಹೇಳ್ತಿದ್ದೀರಾ? ಭಾಳ ಕಾಲು ಸುಟ್ಬಿಟ್ಟೈತೆ ನಮ್ಮ ಅಕ್ಕಂಗ. ಅಯ್ಯೋ ನನ್ನ ಮಗನೂ ನೋಡಕ್ಕೆ ಬರಲಿಲ್ಲ. ಅವಳು ಬರಬೇಕು ಅಂತ ಆಸೆ ಕಣೆ ಅಂತ ಮಾತಾಡೋಳು. ಅಲ್ಲೆಲ್ಲ ಸಿಕ್ಕಿದ್ರೆ ಮತ್ತೆ ಏನಂತಳೋ ಬಿಡ್ತಾಳೋ, ನಿನ್ನ ಗಂಡ ಏನಂತ ಬೈತಾನೋ, ಬೇಡ ಕಣೆ ನಾನು ಬರೋದು, ಆಮೇಲೆ ಮತ್ತೊಂದು ಮಾತಾಡೋದು ಯಾಕ ಅಂತ ಅಂತಿದ್ಲು. ನನಗೆ ಹೊಟ್ಟೆ ಉರಿತೈತೆ ಕಣ್ ಲಕ್ಷ್ಮಿ ಆಂಟಿ. ನನಗೂ ಏನೋ ಸೊಸೆ ಮಾಡಿರೋದು ಅಂತ ಕೇಳಿದ ಮ್ಯಾಗಿಂದ ನನಗಂತೂ ನಿನ್ನ ಕೈ ಕಾಲ ಓಡ್ತಿಲ್ಲಕ್ಕವ. ಇವಳು ಇಂಥ ಬುದ್ಧಿ ಕಲ್ತವಳ. ನಮ್ಮ ಕಲ್ಪನ ನನ್ನ ಸೊಸೆ ಇಂಥ ಬುದ್ಧಿ ಕಲ್ತವಳ. ನಾನು ಹೊಡೆದು ಬುದ್ಧಿ ಕಲ್ಸಿನಿ ಅನ್ಕೊಂಡೆ. ಅವಳು ಹೊಡೆದ್ರು ಬುದ್ಧಿ ಕಲಿಯೋಳಲ್ಲ. ಅವಳಿಗೆ ಎಲ್ಲಿ ಸರಿಯಾಗಿ ಊಟ ಇಡ್ಬೇಕು ಅಲ್ಲೊಟ್ರಿ ಅವಳು ಬುದ್ಧಿ ಕಲಿಯೋದು ಅನ್ನೋದು ಅರ್ಥ ಆಯ್ತು ಕಣ. ಯಪ್ಪ ಈ ಥರ ಕಟ್ಕೇಳ ನಾನು ಇಲ್ಲೂ ಕಾಣಿಲ್ಲ. ಅಲ್ಲ ಕಣಯ್ಯವ, ರಾಕೇಶನ್ಗೆ ಹೇಳ್ಬೇಕಿತ್ತು. ಸರಿಯಾಗಿ ಕಲ್ತಲೆ ಮೇಲೆ ಕುಟ್ಟುನಲ್ಲ ಮುಂಡೆಗ. ಏನ ಬಂದಿರೋದೊಳಗೆ ದರಿದ್ರದೊಳಗೆ ಹಿಂಗೆ ಮಾಡೋದು ಯಾವ್ದಾರು ಹೆಣ್ಮಕ್ಳುಗ? ಪಾಪ ಅವ್ರ ಗಂಡ ಚೆನ್ನಾಗಿರ್ಲಿ ಏನ್ಬಿಟ್ರು ಎಲ್ಲರೂ ಹಂಗಂತ ಬಿಡು, ಹಿಂಗೆ ಆದ್ಮ್ಯಾಗ ಹೆಂಗೋ ಚೆನ್ನಾಗಿ ಆದ್ಲು ಬಿಡು 2 ವರ್ಷ ಕಳ್ಕೊಂಡು ಅಂತೇಳಿ ಎಷ್ಟು ಖುಷಿ ಪಡ್ತಾರೆ. ಹಿಂಗೆ ಒಪ್ಪೆ ಮಾಡೋದವಳು. ಏನ್ ಮಾಡ್ತೀವ? ಎಲ್ಲ ಇಂಥ ಕಟ್ಟು ಜನ ಇರ್ತಾವಲ್ಲ. ಏನ್ ಮಾಡ್ತೀವಿ? ಒಳಗೆ ಇಂಥ ಮಾಡ್ತಾವಂತ ಯಾರು ತಾನೇ ಕಂಡಿರ್ತಾರೆ, ಯಾರು ತಾನೇ ಕಂಡ್ಕೊಂಡು ಕೂತಿರ್ತಾರವ. ಯವ್ವ ನಾನು ಕಲ್ಪನೆ ಹಿಂಗೆ ಮಾಡ್ತಾಳೆ ಅಂದ್ರೆ ನನ್ನ ಕೈಯಾಗ ಡೇಟಲ್ಲ ನಂಬಕೈತಿಲ್ಲ. ನನ್ಗೆ ಭಯ ಶುರು ಆಗ್ಬಿಟ್ಟೈತಿ. ಇವಳು ಇಂಥ ಕೆಲಸ ಮಾಡ್ತಾಳ ಅಂತೇಳಿ. ಲಕ್ಷ್ಮಿ ಅತ್ತೆ ಅಮ್ಮ ಅತ್ತೆ ಬಂದ್ಮ್ಯಾಗ ಕೇಳ್ಕೊಂಡು ನನ್ನ ಗಂಡನ ಮತ್ತೆ ಬಂದ್ಮ್ಯಾಗ ಕೇಳ್ಕೊಂಡು ಮಗಿನ ಎತ್ಕೊಂಬತ್ತೀನಿ ರೀ. 4 ತಿಂಗಳು ತುಂಬ್ತಾವಂತು. ಅವಳು ಹಂಗೆ ನೋಡು, ಅಕ್ಕ ನಿನ್ನ ಮಗು ನೋಡ್ಬೇಕು, ಅಕ್ಕ ನಿನ್ನ ಮಗು ನೋಡ್ಬೇಕು, ಎಲ್ಲರೂ ಸಿಕ್ಬಿಟ್ರೆ ಸಾಕು. ತಂಗಿ ನನ್ನೇ ಅಕ್ಕ ಅಂತದ ಮುದ್ದೇವೆ ಅದು. ಅಕ್ಕ ನಿನ್ನ ಮಗು ನೋಡ್ಬೇಕು ಅಂತಾಳೆ. ನಮ್ಮ ಅಕ್ಕ ಕಣಕ ನೋಡಿದ್ರೆ ಹೊಟ್ಟೆ ಉರಿತ್ತೆ. ಬರ್ತೀನಿ ಕಣಕ. ನಮ್ಮ ಅತ್ತೆನ ಕೈ ಕಾಲಾರು ಬಿದ್ದುಬಿಟ್ಟು ಬೇಡ ಬರ್ತೀನಿ. ಆ ಕಲ್ಪನನ್ನು ಮಾತ್ರ ಸುಮ್ಮನೆ ಬಿಡ್ಬೇಡ ಕಣವ. ಅಪ್ಪಂಗೆ ಹೇಳು, ಪ್ರಯುನ್ಗೆ ರಾಕೆ ಸುಮ್ಮನೆ ಹೇಳು ಸರಿಯಾಗಿ ಬಡಿಲಿ ಪೋಳಿ ಮಗ. ಅವಳಿಗೆ ಸರಿಯಾಗಿ ಗುಮ್ಮುದ್ರಿ ಬುದ್ಧಿ ಕಲಿಯೋದಕ್ಕೆ. ಓಕೆ ವೀಕ್ಷಕರೇ, ಈ ವಿಡಿಯೋನೆಲ್ಲ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್